ನೀವು ನೂರಾರು ರೀತಿಯ ಲವ್ ಸ್ಟೋರಿಗಳನ್ನು ಕಂಡಿರಬಹುದು, ಕೇಳಿರಬಹುದು. ರಾಯಚೂರು ಜಿಲ್ಲೆಯಲ್ಲಿ ಚೆಲುವಿನ ಚಿತ್ತಾರ ರೀತಿಯಲ್ಲಿ ಒಂದು ಟ್ರಾಜಿಡಿ ಲವ್ ಸ್ಟೋರಿ ನಡೆದಿದೆ. ಪ್ರೀತಿಸಿ ಮದುವೆಯಾದಂಥ ಜೋಡಿಗಳನ್ನು ಬೇರ್ಪಡಿಸಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿಬಂದಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇವರಿಬ್ಬರು ಕೂಡ ಮದುವೆಯಾಗಿದ್ದಾರೆ, ಮದುವೆಯಾದಂಥವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಈಗ ಕೇಳಿಬಂದಿದೆ. ಯಶೋದಾಳನ್ನ ಮದುವೆಯಾಗಿದ್ದ ರಮೇಶ್ ಅನ್ನುವಂಥ ಯುವಕ, ಮದುವೆಯಾಗಿ ರಮೇಶ್ ಹಾಗೂ ಯಶೋಧ ಇಬ್ಬರು ಕೂಡ ಬೆಂಗಳೂರು ಸೇರಿದ್ರು, ಇಲ್ಲೇ ಕೆಲಸ ಮಾಡಿಕೊಂಡಿದ್ರು. ಹುಡುಗಿ ಪೋಷಕರಿಂದ ಅಪಹರಣ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಪ್ರಕರಣದ ಬಳಿಕ ಇಬ್ಬರನ್ನು ಕೂಡ ಹುಡುಕಿ ತಂದಿರುವಂಥ ಪೊಲೀಸರು ಕಾನೂನು ಪ್ರಕಾರ ಮದುವೆ ಆದರೂ ಕೂಡ ಬೇರೆ ಮಾಡಿದ್ದಾರೆ ಅಂತ ಹುಡುಗ ಈಗ ಕಣ್ಣೀರು ಹಾಕ್ತಾ ಇದ್ದಾನೆ. ಇನ್ನು ಎಲ್ಲಿ ಲವ್ ಆಯ್ತು ಏನು ಅಂತ ನಾನು ಈಚಿನೊಳಲ್ಲಿ ಸರ್, ಅವಳು ಹೈಸ್ಕೂಲಲ್ಲಿ 8ನೇ ಕ್ಲಾಸ್ ಇರ್ಬೇಕಾದ್ರೆ ನಾನು ಫಸ್ಟ್ ಪಿ ಇದ್ದೆ ಸರ್. ಓದ್ಬೇಕಾದ್ರೆ ಅವಾಗ ಲವ್ ಆಗಿ ಸರ್, 6 ವರ್ಷ ಆಯಿತು ನಾನು ಲವ್ ಆಗಿ. ಇವಾಗ ಏಜ್ ಆದ್ಮೇಲೆ ಮದುವೆ ಆಗ್ಬೇಕಂತ ನಾನು ಕಾನೂನು ಕೈ ತೊಗೋಬಾರ್ದಂತೆ ಕಾನೂನು ಪ್ರಕಾರ ಮದುವೆ ಆಗಿದ್ದೀನಿ ಸರ್. ಇವಾಗ ಮೆಸೇಜ್ ಮಾಡ್ತಿದ್ದಲ್ಲ ಸರ್ ಅವ್ರಿಗೆ, ಏನಂತ ಮೆಸೇಜ್ ನಾನು ಕರ್ಕೊಂಡು ಹೋಗಲು ನಾನು ಅಭ್ಯಾಸ ಮಾಡಿ ಹೋಗಿ ನಾನು ಬರ್ತೀನಿ, ನಿಮ್ಮ ಪರವಾಗಿ ಹೇಳ್ತೀನಿ, ನಾನು ಪರವಾಗಿ ಹೇಳಿದ್ರೆ ಬಿಡ್ತಾ ಇಲ್ಲ ಅಂತ ನಿಮ್ಮ ಪರವಾಗಿ ಹೇಳ್ತೀನಿ, ಬರೋಕ್ಕೆ ರೆಡಿಯಾಗಿ ಅಂದ್ರೆ ಪೊಲೀಸ್ ಕಳಿಸ್ತಾ ಇಲ್ಲ ನನ್ನ. ಅವಳಿಲ್ಲ ಅಂತಂದ್ರೆ ನಾನು ಬದುಕೋದೇ ಇಲ್ಲ ಅಂತ ರಮೇಶ್ ಹೇಳ್ತಾ ಇದ್ದಾನೆ. ರಮೇಶ್ ಹಾಗೂ ಯಶೋಧ ಲಿಂಗಸುಗೂರಿನ ಈಚನಾಳದವರು. ಯಶೋದಾಳಿಗೆ ಈಗ ಮತ್ತೊಂದು ಮದುವೆ ಮಾಡಿಸ್ತಾ ಇದ್ದಾರೆ, ತಯಾರಿ ನಡೆಸ್ತಾ ಇದ್ದಾರೆ ಅಂತ ಈ ಯುವಕ ತನ್ನ ಅಳಲನ್ನ ಕೂಡ ತೋಡ್ಕೊಂಡಿದ್ದಾನೆ. ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಹೇಗಾದರೂ ಮಾಡಿ ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ಹುಡುಗ ಕೇಳ್ಕೊಳ್ತಾ ಇದ್ದಾನೆ.